ಹನಿ ಹನಿ ನೀರಿಗೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಹನಿ ನೀರಿಗಾಗಿ ಹಾಡಿ ಜನರ ಹಾಹಾಕಾರ, ಜೀವಜಲವನ್ನ ಅರಸಿ ಕಾಡು ಮೇಡು ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚನ್ನಂಗಿ ಬಸವನಹಳ್ಳಿಯಲ್ಲಿ ನೀರಿನ ಸಮಸ್ಯೆ ತಲೆದೋರಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಗ್ರಾಮ ಇದು. ಫೆಬ್ರವರಿ ತಿಂಗಳಿನಲ್ಲೇ ನೀರಿನ ಸಮಸ್ಯೆ ಶುರುವಾಗಿದೆ. ಕಾಡಿನಿಂದ ಕೊಳಚೆ ನೀರನ್ನ ಆದಿವಾಸಿಗಳು ತರ್ತಿದ್ದಾರೆ. ಇದರಿಂದಾಗಿ ಅನಾರೋಗ್ಯ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಅದೇ ನೀರನ್ನ ತರೋದು, ಅದನ್ನೇ ಕುಡಿಯೋದು, ಅದೇ ನೀರನ್ನ ಪ್ರತಿಯೊಂದಕ್ಕೂ ಕೂಡ ಬಳಸ್ತಾ ಇದ್ದಾರೆ. ನಾವು 6 ಗಂಟೆ ಇವರು ಕೆಲಸ ಎಲ್ಲ ಬಿಟ್ಟು ಬರಬೇಕು ಸರ್. ಎಲ್ಲ ಬಂದಾದ್ಮೇಲೆ ಮಕ್ಕಳು ಮರಿನೆಲ್ಲ ಕಟ್ಕೊಂಡು ತೋಡಿಗೆ ಹೋಯ್ತೀವಿ. ತೋಡಿಂದ ನೀರು ತರ್ತೀವಿ. ಅದೇ ನೀರನ್ನ ಮಕ್ಕಳಿಗೆ ಕುಡಿಸ್ತೀವಿ ನಾವು. ಮತ್ತು ಅವರಿಗೆ ವಾರದಲ್ಲಿ 4-5 ಸಲ ಹುಷಾರಿಲ್ದಂಗೆ ಆಯ್ತದೆ. ಹಾಸ್ಪಿಟ್ಲಿಗೆ ಆಗನೇ ತಕ್ಷಣ ಓಡ್ತೀವಿ. ಅದ್ರ ಟ್ಯಾಬ್ಲೆಟು ಮದ್ದು ಅದು ಇದು ಅಂತ ಹೇಳ್ಕೊಂಡು ನಾವು ಮಡಗಿದ್ದೀವಿ. ಬೇಕಾದರೆ ತಗೊಬಂದು ತೋರಿಸ್ತೀನಿ. ಇಲ್ಲಿ ಪಂಚಾಯತಿ ಮೆಂಬರು ಬರೋದಿಲ್ಲ, ಯಾರೂ ಬರೋದಿಲ್ಲ. ಒಂದು ರೋಡ್ ಸರಿ ಇಲ್ಲ, ಒಂದು ಕರೆಂಟ್ ಸರಿ ಇಲ್ಲ, ಒಂದು ನೀರೂ ಸರಿ ಇಲ್ಲ, ಯಾವುದು ಸರಿ ಇಲ್ಲ ನಮಗೆ. ಎಲ್ಲ ಓಟಿಗೆ ಮಾತ್ರ ಬರ್ತಾರೆ. ಸಂಜೆ 7 ಗಂಟೆ ಆದ್ರೂ ಬರ್ತಾರೆ, 8 ಗಂಟೆ ಆದ್ರೂ ಬರ್ತಾರೆ. ಇಲ್ಲಿ ನಮಗೆ ಓಟ್ ಬೇಕಮ್ಮ, ಅದಕ್ಕೆ ಆಗಬೇಕಮ್ಮ, ಇದಕ್ಕೆ ಬೇಕಮ್ಮ ಅಂತ ಹೇಳ್ಕೊಂಡು ಎಲ್ಲದಕ್ಕೂ ಬರ್ತಾರೆ. ಎಲ್ಲರಿಗೂ ಹೇಳಿದ್ದೀವಿ ಸರ್. ನಾವು ಎಷ್ಟಂತ ಹೇಳೋದು ಸರ್, ನೀವು ಸ್ವಲ್ಪ ಆದರೂ ಹೇಳಿ. ನಾವು ಹೇಳಿ ಸಾಕಾಯಿತು. ನಮಗೆ ಆ ನೀರನ್ನ ತಗೊಬಂದು ಮಕ್ಕಳಿಗೆ ಕುಡ್ಸೋಕ್ಕಾಗೋದಿಲ್ಲ. ಈ ಬೋರ್ವೆಲ್ ನೀರು ಅಂತೂ ಕುಡ್ಸೋಕ್ಕಾಗೋದಿಲ್ಲ ನಮಗೆ. ಮಕ್ಕಳಿಗೆ ವಾರದಲ್ಲಿ ಮಕ್ಕಳು ಸ್ಕೂಲ್ ಹೋಗಬೇಕು, ಅವ್ರಿಗೇನು ನೀರು ಬೇಕು ಕುಡಿಯೋಕ್ಕೆ. ಅವರಿಗೆ ಅದು ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೇಸಿಗೆ ಬಂದಾಗ ಸಾಮಾನ್ಯವಾಗಿ ವಿವಿಧ ಊರುಗಳಲ್ಲಿ ನೀರಿನ ಸಮಸ್ಯೆ ಕಾಡೋದು ಬಹಳ ಸಹಜ. ಆದರೆ ಕಾವೇರಿಯ ತವರು ಕೊಡಗು ಜಿಲ್ಲೆಯಲ್ಲಿ ಫೆಬ್ರವರಿ ಮೊದಲ ವಾರದಲ್ಲಿ ನೀರಿನ ಗಂಭೀರ ಸಮಸ್ಯೆ ಎದುರಾಗಿರುವಂಥದ್ದು. ಇದು ವಿರಾಜಪೇಟೆ ತಾಲೂಕಿನ ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸವನಹಳ್ಳಿ ಹಾಡಿ. ಈ ಮೀಸಲು ಅರಣ್ಯದೊಳಗೆ ಇಲ್ಲಿ ಸುಮಾರು 25 ಹಾಡಿ ಕುಟುಂಬಗಳು ನೆಲೆಸಿದ್ದಾವೆ. ಸುಮಾರು 100ಕ್ಕೂ ಅಧಿಕ ಮಂದಿ ಇಲ್ಲಿ ವಾಸ ಇದ್ದಾರೆ. ಈಗ ಕಾಫಿ ತೋಟದ ಕೆಲಸ ಆಗಿರೋದ್ರಿಂದ ಎಲ್ಲರೂ ಕೂಡ ಅವರವರ ಕೆಲಸಕ್ಕೆ ಹೋಗಿದ್ದಾರೆ. ಸ್ವಲ್ಪ ಹಿರಿಯರು ಮಕ್ಕಳು ಅವರು ಮಾತ್ರ ಈಗ ಬಾಕಿ ಇದ್ದಾರೆ. ಇಲ್ಲಿ ಇರುವಂಥ ಒಂದು ಗಂಭೀರ ಸಮಸ್ಯೆ ಏನಂತಂದರೆ, ಈ 25 ಕುಟುಂಬಗಳಿಗೆ ಒಂದು ವಾಟರ್ ಟ್ಯಾಂಕ್ ಮಾಡಿಕೊಟ್ಟಿದ್ದಾರೆ, ಮತ್ತೊಂದು ಬೋರ್ವೆಲ್ ಇದೆ. ಆ ವಾಟರ್ ಟ್ಯಾಂಕ್ ದುರವಸ್ಥೆ ಯಾವ ರೀತಿ ಇದೆ ಅಂದರೆ, ಅದಕ್ಕೆ 3 ತಿಂಗಳಿಂದ ನೀರೇ ಬಂದಿಲ್ಲ. ಎಷ್ಟೋ ದಿನಗಳಿಗೆ ಒಂದ್ಸಲ ನೀರು ಬಿಡ್ತಾರೆ, ಆದರೆ ಅದು ಟ್ಯಾಂಕ್ ಒಡೆದೋಗಿರೋದ್ರಿಂದ ಬಂದ ನೀರು ಹಾಗೇ ಕೊಚ್ಚಿ ಹೋಗುತ್ತೆ. ಹಾಗಾಗಿ ಇಲ್ಲಿ ಅವರಿಗೆ ಒಂದು ಹನಿ ನೀರು ಕೂಡ ಸಿಗಲ್ಲ. ಇನ್ನು ಈ ಕಡೆ ಇಲ್ಲೊಂದು ಈ ಜನರ ಪಕ್ಕದಲ್ಲಿ ಒಂದು ಬೋರ್ವೆಲ್ ಕೂಡ ಇದೆ. ಈ ಬೋರ್ವೆಲ್ ದುರವಸ್ಥೆ ಏನಂತಂದ್ರೆ, ಇದನ್ನು ಗಂಟೆಗಟ್ಟಲೆ ಹೊಡಿಬೇಕು, ಹಾಗಾದ್ರೆ ಮಾತ್ರ ಒಂದು ಸಣ್ಣ ಮಟ್ಟದಲ್ಲಿ ನೀರು ಬರುತ್ತಂತೆ. ಅಷ್ಟೊತ್ತು ಈ ವೃದ್ಧರು, ಮಕ್ಕಳು, ಹೆಂಗಸರೆಲ್ಲ ಅದನ್ನ ನೀರು ಹೊಡಿಲಿಕ್ಕೆ ಆಗಲ್ಲ. ಹಾಗಾಗಿ ಇವರಿಗೆ ನೀರೇ ಇಲ್ಲ. ಈ ನೀರು ಇಲ್ಲದಿರೋದ್ರಿಂದ ಇವರಿಗೆ ಏನೇ ಸಮಸ್ಯೆಗಳಾಗತ್ತೆ ಅನ್ನೋದು ನೋಡಿದ್ರೆ, 4-5 ದಿನಗಳಿಗೆ ಒಂದ್ಸಲ ಸ್ನಾನ ಮಾಡ್ತಾರಂತೆ. ಪಾಪ ಇನ್ನು ಮಕ್ಕಳಿಗಂತೂ ಕುಡಿಯಲಿಕ್ಕೆ ನೀರಿಲ್ಲದೆ ಇಲ್ಲಿಂದ ಒಂದು 1/4 ಕಿಲೋಮೀಟರ್ ದೂರ ಹೋಗಿ ಕೊಳಚೆ ಗುಂಡಿಯಿಂದ ನೀರು ತರ್ತಾರೆ, ಅದನ್ನೇ ಕುಡಿಸ್ತಾರೆ. ಆದರೂ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆ ಬಂದು ಬಹಳಷ್ಟು ಮಕ್ಕಳನ್ನು ಆಸ್ಪತ್ರೆಗೆ ಕೂಡ ಸೇರಿಸುವಂಥ ಕೆಲಸಗಳು ಕೂಡ ಆಗಿದೆ. ಇನ್ನು ವೃದ್ಧರು ಕೂಡ ಇಲ್ಲೇ ಬಂದು ಈ ಬೋರ್ವೆಲ್ ಹತ್ರನೇ ಸ್ನಾನ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇನ್ನು ಇವರಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಇದನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹೋಗಿ ದೂರನ್ನು ಕೊಟ್ಟರು ಕೂಡ ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದು ಇವರೊಂದು ಗಂಭೀರ ಆರೋಪ. ಯಾರು ಕೂಡ ಬಂದಿಲ್ಲ, ನೋಡಿಲ್ಲ. ಈ ಫೆಬ್ರವರಿಯಲ್ಲಿ ನಮಗೆ ಇಷ್ಟೊಂದು ಕಷ್ಟಪಡ್ತಿದ್ವಿ, ಇನ್ನು ಏಪ್ರಿಲ್ ಮೇ ಬಂದರೆ ಏನಾಗ್ಬೋದು ಅನ್ನೋದು ಇವರೊಂದು ಪ್ರಶ್ನೆ. ಇಲ್ಲಿ ಇದು ಸ್ಥಳೀಯ ಶಾಸಕ ಎಸ್ ಪೊನ್ನಣ್ಣ ಅವರ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಬಹಳ ಒಳ್ಳೆ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಪ್ರತಿಯೊಂದು ಇಂಥ ಸಮಸ್ಯೆಗಳು ಕೂಡ ಅವರ ಗಮನಕ್ಕೆ ಬಂದಿದ್ದು ಪರಿಹಾರ ಆಗಬೇಕಾ ಅನ್ನೋದು ಇವರ ಪ್ರಶ್ನೆ. ಇವೆಲ್ಲವೂ ಕೂಡ ಸ್ಥಳೀಯ ಪಂಚಾಯಿತಿ ಮಟ್ಟದಲ್ಲಿ ಈ ಅಧಿಕಾರಿಗಳು, ಜನಪ್ರತಿನಿಧಿಗಳು ಬಂದು ಇದನ್ನು ನೋಡಿ ಅಟೆಂಡ್ ಮಾಡಿ ಆ ಸಮಸ್ಯೆನ ಪರಿಹಾರ ಮಾಡ್ಬೋದು. ಅಂದರೆ ಇಲ್ಲಿಗೆ ಎಲ್ಲಿಂದ ನೀರನ್ನು ಸಪ್ಲೈ ಮಾಡ್ತಾರೆ ಆ ಟ್ಯಾಂಕಿಗೆ ನೀರನ್ನು ಹಾರಿಸುವಂಥ ಕೆಲಸ ಮಾಡಬೇಕು. ಆದರೆ ಪಂಚಾಯಿತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಆ ಕೆಲಸವನ್ನು ಮಾಡ್ತಾ ಇಲ್ಲ. ಈಗ ಸದ್ಯಕ್ಕಂತೂ ಈ ಊರಿನ ಜನ ಈಗ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನೀರಿಲ್ಲದ ಅದು ಕೂಡ ಆನೆಕಾಟ ಕೂಡ ಇದೆ. ಈ ಆನೆಕಾಟದ ಮಧ್ಯೆ ಅಲ್ಲಿ ಕಾಡೊಳಗೆ ಹೋಗಿ ನೀರನ್ನು ತರುವಂಥ ಕೆಲಸವನ್ನು ಕೂಡ ಇವರು ಮಾಡಬೇಕಾಗಿದೆ. ಇನ್ನಾದರೂ ಈ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ಕೋತಾರ, ಈ ಹಾಡಿ ಜನರ ಸಮಸ್ಯೆಯನ್ನು ಪರಿಹರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.